ನಿಮ್ಮನ್ನ ಹೆಣವಾಗ್ಸೋ ಕಾಲ ಹತ್ರ ಬಂದಿದೆ. ಇವತ್ತು ನಿಮ್ಮನ್ನ ಕಾಪಾಡೋದಕ್ಕೆ ಯಾರೂ ಬರಲ್ಲ. ಇವತ್ತು ಈ ರೋಡ್ನಲ್ಲಿ ರಕ್ತ ಓಕ್ಲಿ ಆಡೋವರೆಗೂ ನನಗೆ ನೆಮ್ಮದಿ ಸಿಗಲ್ಲ. ಅಂಬಿಕಾ, ಇವತ್ತು ನಿನ್ನ ಕೈಯಾರೆ ನೀನೇ ನಿನ್ನ ತಂಗಿನ ಮುಗಿಸ್ತೀಯ. ಈ ಅಕ್ಕ ತಂಗಿಯರ ಆಟ ಇವತ್ತು ಅಂತ್ಯಗೊಳ್ಳುತ್ತೆ. ಹೋಗು ಅಂಬಿಕಾ, ಹೋಗು. ನಿನ್ನ ತಂಗಿ ದುರ್ಗನ್ ಕತೆನ ಮುಗಿಸು. ಅವಳ ದೇಹ ಚೂರ್ ಚೂರಾಗ್ಬೇಕು. ಹೋಗು ಅಂಬಿಕಾ, ಅವಳ ಕತೆ ಮುಗಿಸು. ಇಲ್ಲ ಇಲ್ಲ ಇಲ್ಲ, ನನ್ನವ್ರಿಗೆ ನಾನು ತೊಂದರೆ ಮಾಡಲ್ಲ. ಇಲ್ಲ ತಾಯಿ, ನಾನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ನನಗೆ ಶಕ್ತಿ ಕೊಡು ತಾಯಿ, ಶಕ್ತಿ ಕೊಡು. ಮಾಡ್ಬೇಕಾ? ಇಲ್ಲ, ನಾನು ನಿನ್ನ ಕೈಗೊಂಬೆ ಆಗಲ್ಲ. Idiot! ಇಲ್ಲ ಇಲ್ಲ, ಹೇಗ್ ಸಾಧ್ಯ ಇದು? ನನ್ನ ಮಂತ್ರಶಕ್ತಿಯನ್ನ ಮೀರಿ ಅಂಬಿಕಾ ಹೇಗ್ ಹೊರಗೆ ಬಂದ್ಲು? ನನ್ನ ಮಾತನ್ನ ಮೀರಿ ನನ್ ವಿರುದ್ಧನೇ ನಡೀತಾ ಇದೆಯಾ ಅಂಬಿಕಾ? ಎಷ್ಟು ಧೈರ್ಯ ನಿನಗೆ? ಈ ಮಾಳ್ವಿಕನ್ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನೋಡ್ತಾ ಇರು, ನನ್ನ ಮುಂದಿನ ಆಟ ಇನ್ನು ಭಯಂಕರವಾಗಿರುತ್ತೆ. ನೀನ್ ಯಾವತ್ತೂ ದುರ್ಗನ್ನ ಕಾಪಾಡೋದಕ್ಕೆ ನಾನು ಬಿಡೋದಿಲ್ಲ, ಬಿಡೋದಿಲ್ಲ. ದುರ್ಗಾ, ನಿನ್ಗೇನು ಆಗಿಲ್ಲ ತಾನೆ? ಇಲ್ಲ ಬಾಸ್, ನನ್ಗೇನಾಗಿಲ್ಲ. ನೀವು ಸಮಾಧಾನ ಮಾಡ್ಕೊಳ್ಳಿ, ನಾನು ಆರಾಮಾಗೇ ಇದ್ದೀನಿ. ನಿನ್ಗೇನು ತಲೆಗಿರ ಕೆಟ್ಟಿದ್ಯಾ? ಇದೆಲ್ಲದಕ್ಕೂ ನಾನೇ ಕಾರಣ ದುರ್ಗಾ. ಈ ಆಕ್ಸಿಡೆಂಟ್ ಮಾಡಿಸಿದ್ದು ನಾನೇ. ಇಲ್ಲ ಅಂಬಿಕಾ ಅವರೇ, ಅದು ನೀವಲ್ಲ. ನಿಮ್ಮನ್ನ ಆಡಿಸ್ತಿರೋ ಯಾವುದೋ ಮಾಯೆ ಅದು. ನೀವು ಬೇಜಾರು ಮಾಡ್ಕೋಬೇಡಿ. ಇಲ್ಲ, ಮಾಳ್ವಿಕಾ ಬಗ್ಗೆ ಇವಳಿಗೆ ಗೊತ್ತಾಗಬಾರ್ದು. ಗೊತ್ತಾದ್ರೆ ಇವಳಿಗೆ ಅಪಾಯ. ಅಂಬಿಕಾ ಅವರೇ, ಗೊತ್ತಿಲ್ಲ ದುರ್ಗಾ, ಮಾಯೇನೋ ನನ್ನ ದೌರ್ಬಲ್ಯನೋ ಅಥವಾ ನನ್ನ ಮೇಲೆ ನನಗೆ ಇಲ್ದಿರೋ ಹಿಡ್ತಾನೋ ನನಗೊಂದು ಅರ್ಥ ಆಗ್ತಿಲ್ಲ. ಆದರೆ ನಾನು ಮಾಡ್ತಿರೋ ಕೆಲಸದಿಂದ ನಿನಗೆ ಶರತ್ಗೆ ಹಿತಾಗಿ ತೊಂದರೆ ಆಗ್ತಿದೆ. ಇನ್ನು ಮುಂದೆ ಏನೇನು ಮಾಡ್ತೀನೋ ಅಂತ ನೆನೆಸ್ಕೊಂಡ್ರೆ ನನಗೆ ತುಂಬ ಭಯ ಆಗ್ತಿದೆ. ಅಂಬಿಕಾ ಅವರೇ, ಯಾಕೆ ಆ ಥರ ಏನೇನೋ ಯೋಚನೆ ಮಾಡ್ತೀರಾ? ಇವಾಗೇನು ತೊಂದರೆ ಆಗ್ಲಿಲ್ವಲ್ಲ? ನೀವು ನಿಮ್ಮನ್ನ ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿದ್ದೀರಾ. ಇದನ್ನೇ ಮುಂದುವರಿಸಿ. ನಾನು ಏನಾಗುತ್ತೋ ಅದನ್ನ ನೋಡೋಣ. ದುರ್ಗಾ, ನಿಜ ಹೇಳ್ತಿದ್ದೀನಿ, ಆ ಕ್ಷಣದಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತಿರಲ್ಲ. ನನ್ನಿಂದ ಅಪಾಯ ಆಗತ್ತೆ ಅಂತ ನನಗೆ ಗೊತ್ತಿದ್ರು ಆ ಕ್ಷಣದಲ್ಲಿ ನನ್ನಿಂದ ಏನು ಮಾಡೋಕ್ಕಾಗಲ್ಲ. ಅಂಬಿಕಾ ಅವರೇ, ಆತ್ಮಸ್ಥೈರ್ಯ, ಆತ್ಮಬಲನೇ ದೊಡ್ಡ ಶಕ್ತಿ. ನೀವಿವತ್ತು ಅದನ್ನು ಸಾಬೀತು ಮಾಡಿದ್ದೀರಾ. ನಿಮ್ಮ ಕೈ ಮೀರಿ ಏನೋ ಮಾಡೋದಕ್ಕೆ ಹೋದ್ರೂ ನಿಮ್ಮ ಒಳಗಿರೋ ಅಂಬಿಕಾಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಿದೆ. ಅದಕ್ಕೇನೆ ನೋಡಿ, ಕೊನೆ ಕ್ಷಣದಲ್ಲಿ ನೀವೇ ಅದನ್ನ ತಡೆದು ನಿಲ್ಸಿದ್ರಿ. ಹಾಗಾದ್ರೆ ನಿಮ್ಮಲ್ಲಿ ಅದನ್ನ ತಡೆಯೋ ಶಕ್ತಿ ಇದೆ ಅಂಬಿಕಾ ಅವರೇ. ಅದನ್ನ ನೀವೇ ಕಂಡಿಡ್ಕೋಬೇಕು. ನಿಮ್ ಜೊತೆ ನಾನಿರ್ತೀನಿ. ಧೈರ್ಯ ಕಳ್ಕೋಬೇಡಿ, ಧೈರ್ಯವಾಗಿರಿ ಅಂಬಿಕಾ ಅವರೇ. ಅಂಬಿಕಾ ಅವರೇ, ಪುಟ್ ಮೇಡಮ್ ಒಬ್ಳೇ ಇರ್ತಾಳೆ, ನಾನಿನ್ನು ಹೊರಡ್ತೀನಿ. ಧೈರ್ಯ ತುಂಬಿಸ್ತೀಯನೆ, ಹತೋಟಿಯಲ್ಲಿ ಇರ್ಬೇಕು ಅಂತ ಹೇಳ್ತಾ ಇದ್ಯಾ? ನನ್ ಮುಂದೆನೆ ಬುದ್ಧಿವಂತಿಕೆ ತೋರಿಸ್ತಿದ್ಯೇನೆ ದುರ್ಗಾ?
ಇಲ್ಲ ಇಲ್ಲ, ಈ ಸಿಟ್ಟು ಈ ಕೋಪ ನಂದಲ್ಲ. ನನಗೆ ದುರ್ಗನ್ ಮೇಲೆ ಯಾವ ಕೋಪನೂ ಇಲ್ಲ. ಇಲ್ಲ 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 ಇಲ್ಲ, ಇವ್ರು ಯಾರನ್ನು ನಾನು ಸುಮ್ಮನೆ ಬಿಡಲ್ಲ. ಅರೆ ವಾ, ಮೆಚ್ಚದೆ ಅಂಬಿಕಾ, ಮೆಚ್ಚದೆ. ದೇಹ ಅಲ್ಲದೆ ಬರೀ ಶಕ್ತಿ ಇಟ್ಕೊಂಡಿರೋ ನಿನಗೆ ಇಷ್ಟೊಂದು ರೋಷ ಆವೇಶ ಇರ್ಬೇಕಾದ್ರೆ ಇನ್ನು ದೇಹ, ಗುರಿ, ಮಂತ್ರ ತಂತ್ರದ ಶಕ್ತಿ ಇರೋ ನನ್ಗಿನ್ನೆಷ್ಟು ಆಕ್ರೋಶ ಇರಬೇಡ. ಬರೀ ಹೀಗೆ ಗಾಳಿನಲ್ಲಿ ಅಕ್ಷರ ಬರೆಯೋದನ್ನ ಬಿಟ್ಟು ನಿನಗೆ ತಾಕತ್ತಿದ್ರೆ, ನಿನಗೆ ನಿಜವಾಗ್ಲೂ ತಾಕತ್ತಿದ್ರೆ ಬಾ, ಈಗಲೇ ನನ್ನ ಕಣ್ಣೆದ್ರಿಗೆ ಬಾ. ನಿನ್ನನ್ನ ಕಟ್ ಹಾಕಿ ಈ ಪ್ರಪಂಚದಿಂದಲೇ ನಿನ್ನ ಅಸ್ತಿತ್ವ ಅಳಿಸ್ ಹಾಕೋ ತಾಕತ್ತು ಈ ಮಾಳ್ವಿಕನ ಮಂತ್ರಕ್ಕಿದೆ. ಆತ್ಮಕ್ಕೆ ಸಾವಿಲ್ದೇ ಇರ್ಬೋದು ಅಂಬಿಕಾ, ಆದ್ರೆ ಈ ಮಾಳ್ವಿಕನ ಮಂತ್ರಕ್ಕೆ ನಿನ್ನನ್ನ ಕಟ್ ಹಾಕಿ ನರಳಿಸೋ ಶಕ್ತಿ ಇದೆ. ಬೆಂಕಿ ಜೊತೆ ಸರಸಬೇಡ, ಗಾಳಿಲೇ ಲೀನವಾಗೋಗ್ತೀಯಾ.